ಏನು ಅನ್ಕೋಬೇಕು? ಮಕ್ಕಳು ಅನ್ಕೋಬೇಕು. ಆದರೆ ಡೌಟ್ ಪಡ್ತಾರೆ ಏನಂತ, ಮನ್ಯಾಗ ಮಕ್ಕಳು ಅದಾವಲ್ಲ ಅಂತ. ಅವ್ರ ಮನೆಯಾಗ ಇಲ್ಲಿ ಏನಾಗಬೇಕು ನೀವು? ಯಾರ ಮಕ್ಕಳು? ಅಷ್ಟೇ. ಯಾರ ಮಕ್ಕಳು? ಸದ್ಯಕ್ಕೆ ನಿಮ್ಗೆ ವಯಸ್ಸು ಎಷ್ಟಿದೆ ಅನ್ಕೋಬೇಕು? 16 ಇದೆ ಅಂತ ಅನ್ಕೊಳಕ್ಕೆ ನೋಡ್ರಿ. ಅಂದ್ರೆ ತುಂಬಾ ವಯಸ್ಸಾಗಿದ್ದ ನಿಂತ್ಕೊಳ್ಳೋದಿಲ್ಲ ಅದಕ್ಕೆ ಗೊತ್ತಾಯ್ತಲ್ಲ. ಆರಾಮಾಗಿ ಕಾಲು ಸ್ವಲ್ಪ ಅಲ್ಲ ಇಟ್ಕೊಳ್ಳಿ, ಕಾಲು ಸ್ವಲ್ಪ ಅಲ್ಲ, ಆರಾಮಾಗಿ 2 ಕಾಲ ಮೇಲೆ ಬ್ಯಾಲೆನ್ಸ್ ಮಾಡಿ ಫ್ರೀಯಾಗಿ. ಎಸ್. ಉಸಿರಾಟ ಗೊತ್ತಿದೆ ನಿಮಗೆ? ಉಸಿರಾಟ ಮಾಡ್ತೀರಿ? ಮಾಡೋದಿಲ್ಲ? ಎಷ್ಟು ಜನ ಮಾಡ್ತೀರಿ? ಕೈ ಇರುತ್ತೆ. ಚಪ್ಪಾಳೆ ಹಾಕ್ತೀರಿ ನೋಡೋಣ. ನಿಮ್ಗೆ ಅನಿಸ್ಬೋದು ಈಗ ಯಾಕೆ ಈ ಪ್ರಶ್ನೆ ನಾವು ಬದುಕಿಲ್ವಾ ಅಂತ ಕೇಳ್ಬೋದು. ದೇವರಾಣೆ ಯಾರು ಉಸಿರಾಟ ಮಾಡುವುದಿಲ್ಲ. ಯೋಗ ವಿಜ್ಞಾನದಲ್ಲಿ ನೀವು ಯಾರು ಉಸಿರಾಟ ಮಾಡ್ತಾ ಇಲ್ಲ, ಅದು ಆಗ್ತಾ ಇರೋದು. ನೀವು ಮಾಡೋದಲ್ಲ, ಅದು ನೀವೇ ಮಾಡೋದಾಗಿದ್ರೆ ಹೇಳ್ತೀವಿ ಸರ್ ಮುಡ್ಸೋತಿಲ್ಲ ನಾಳೆ ಮಾಡ್ತೀವಿ. ಉಸಿರಾಟ ನೀವು ಮಾಡೋದಿಲ್ಲ, ಅದು ಆಗ್ತಾ ಇರೋದು. ಅದರ ಪ್ರಾಣಾಯಾಮದಲ್ಲಿ ಮಾಡಿ ಅಂತ ಹೇಳ್ತೀನಿ, ದಟ್ ಈಸ್ ಪ್ರಾಣಾಯಾಮ. ಅರ್ಥ ಆಯ್ತಲ್ಲ? ಸಿಂಪಲ್. ಅದಕ್ಕೆ ನಾವು ಉಸಿರು ತಗೊಳ್ಳಿ ಅಂತ ಹೇಳ್ತೀವಿ. ನೀವು ಆಗೋದಕ್ಕೆ ಬಿಡಬೇಕು, ನೀವು ತಗೋಬೇಕು. ನಾನು 1 ಅಂತ ಹೇಳಿದಾಗ ಏನು ಮಾಡಿದೆ? ಉಸಿರನ್ನ ತಗೋಬೇಕು, 2 ಅಂದಾಗ ಬಿಡಬೇಕು. ರೆಡಿ? ಕಾಲ 2 ಕಾಲ ಇಟ್ಕೊಳ್ಳಿ, ಆರಾಮಾಗಿ. ಎಸ್. 1 ಅಂದ್ರೆ ಉಸಿರು ತಗೊಳ್ಳೋಣ. ರೆಡಿ? 1 2. ಈ ಡಾಕ್ಟರ್ ಹತ್ರ ಹೋಗ್ತೀರಲ್ಲ, ಆ ಚೆತಸ್ಕೋಪಿಕ್ ಏನು ಹೇಳ್ತಾರೆ ಅವ್ರು ನಿಮಗೆ? ಮತ್ತೆ ಉಸಿರಾಟ ಮಾಡ್ತೀವಿ ಮತ್ತೆ ಯಾಕೆ ತಗೋರಿ ಅಂತಾರೆ ಅವರು. ನಿಮಗೆ ಕರೆಕ್ಟಾಗಿ ನಾಡಿಗಳು ಗೊತ್ತಾಗಬೇಕಾದ್ರೆ ಉಸಿರಾಟವನ್ನು ದೀರ್ಘವಾಗಿ ಮಾಡಬೇಕು ಅಂತ. ಅದಕ್ಕೆ ಏನು ಮಾಡಿದರೆ ಸ್ವಲ್ಪ ಜೋರಾಗ್ತದೆ, ಜೋರಾಗಿ ಬಿಡೋದಲ್ಲ. ರೆಡಿ? 1 ವೆರಿ ಗುಡ್. 2 ನಾನು ಹೇಳ್ತೀನಿ ಅದಾಗ್ತದೆ. 1 ಸೂಪರ್. 2 ನಾನು ನಂತರ ಹೇಳೋದು ಬಿಡಬಾರ್ದು. 1 2 ಸೂಪರ್. ಈಗ ಚೂರು ಆ ಗಂಟಲಿಂದ ಸ್ವಲ್ಪ ಶಬ್ದ ಆಗಬೇಕು. ನಾಲಿಗೆ ಟೈಟ್ ಮಾಡಿ ಹಲ್ಲು ಕಟ್ಟಿ ಇಟ್ಕೊಳ್ಳಿ. 1 ಸೂಪರ್. 2 1 ವೆರಿ ಗುಡ್. 2 ಸರಿನಾ? ಈಗ 2ನೇ ಅಭ್ಯಾಸ ಮಾಡೋಣ. ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈಗ ನಾವು ಗೊತ್ತಿಲ್ಲ ನಿಮಗೆ. 2ನೇ ಅಭ್ಯಾಸ ಏನಿದೆ, ಮೂಗಿನ ಮೇಲೆ ತಗೊಳ್ಳೋದು, ಬಾಯಿಂದ ಬಿಡಬೇಕು. ಇದನ್ನ ಎಲ್ಲಿ ಮಾಡ್ತಿದ್ರಿ ಹೇಳಿ? ಇದನ್ನ ಎಲ್ಲಿ ಮಾಡ್ತಿದ್ರಿ? ಒಲೆ ಉಡ್ತಿರ್ಲಿಲ್ವಾ? ಈಗ ನೋಡಿ, ನಮ್ಮ ಜೀವನದಲ್ಲೇ ಇರ್ತಿದ್ವಿ ಯೋಗ. ಈಗ ಒಲೆ ಉಡಕ್ಕಾಗಂಗಿಲ್ಲ, ಗ್ಯಾಸೇ ಉಡ್ಬೇಕೀಗ. ಗೊತ್ತಾಯ್ತಲ್ಲ? ಒಲೆ ಉಡೋದು ಅಭ್ಯಾಸ. ಇದರಿಂದ ನಮಗೆ ಉಸಿರಾಟ ಹಾಗೆ ಗೊತ್ತಾಗಿಲ್ಲ. ಉಸಿರು ತಗೊಳ್ಳಿ, ಬಾಯಿಂದ ಬಿಡಬೇಕು, ಬಿಡಿ. ತಗೊಳ್ಳಿ, ಬಿಡಿ. 1 2 ಒಲೆ ಹತ್ತಿಲ್ಲ ಅಂದ್ಕೊಂಡು ಜೋರಾಗಿ 1 2 1 2 ಕೈಗಳನ್ನು ಲಾಕ್ ಮಾಡಿ ನೋಡೋಣ. ಲಾಕ್ ಮಾಡಿದ್ರಿ, ಕೆಳಗಡೆ ಬಿಡಿ. ಕಾಲು ಸ್ವಲ್ಪ ಅಲ್ಲ ಇಟ್ಕೊಂಡಿದ್ರಿ. ಚೇರೆಲ್ಲ ಬೇಡ. ಈಗ ಉಸಿರು ತಗೊಂಡು ಕೈ ಮೇಲೆ 1 ಕೈ ಮೇಲೆ ಪೂರ್ತಿ ಸ್ಟ್ರೆಚ್ ಮಾಡಿ. ಗುಡ್, ವೆರಿ ಗುಡ್. ಉಸಿರು ತಗೊಂಡು ಒಳಗಡೆ ಇದೆ, ಉಸಿರು ಬಿಟ್ಟ ಕೈ ಬಿಡಬೇಕು. 2 ವೆರಿ ಗುಡ್. ಮತ್ತೊಂದ್ಸರಿ ಮಾಡೋಣ. 1 ಪೂರ್ತಿ ಮೇಲೆ ಮಾಡಿ. ಆ ಬೆನ್ನಿನ ಏನಿದೆ ಸ್ಟ್ರೆಚ್ ಮಾಡಿ ಪೂರ್ತಿ. ನಿಮ್ಮ ತೋಳು ಕಿವಿಗಿದ್ದಾಗಿದ್ದು ಕೈ ನೆಟ್ಟಿಗಿದೆ ಅಂತ ಅರ್ಥ ಅಷ್ಟೇ. 2 ವೆರಿ ಗುಡ್. ಚೆನ್ನಾಗಿ ಮಾಡ್ತಿದ್ದೆ ನೋಡಿ. ಯಾಕೆ ಹೇಳಿ? ಯಾಕೆ ಚೆನ್ನಾಗಿ ಮಾಡ್ತಿದ್ದೆ ಹೇಳಿ? ಮಕ್ಕಳಂತೆಲ್ಲ ಅದಕ್ಕೆ 1 ಅದೊಂದು. ಅಂದರೆ ನಿಮಗೆ ವ್ಯತ್ಯಾಸಗಳು. ಈಗ ನಿಮ್ಮ ಬಲಗಡೆ ಬರಬೇಕು ಅಷ್ಟೇ. ಓಕೆ, ಉಸಿರು ಬಿಡ್ತಾ ನಿಮ್ಮ ಬಲಗಡೆ ಬರಲಿ. ಬಲಗಡೆ ಸ್ವಲ್ಪ ಅಷ್ಟೇ, ಎಷ್ಟಾಗುತ್ತೆ ಅಷ್ಟೇ ಬರಲಿ. ಅದು ಉಸಿರಾಟ ಮಾಡಿ ನೋಡೋಣ. ನಿಮ್ಗೆ ಎಲ್ಲಿ ನೋವಾಗುತ್ತೆ ಅಂತ ನೋಡ್ಬೇಕು ಅಷ್ಟೇ. ನಿಮ್ಗೆ ನೋವಾದಲ್ಲಿ ಅದು ಪರಿಣಾಮ ಆಗ್ತದೆ ಅಂತ. ಉಸಿರು ತೆಗೆದುಕೊಳ್ಳೋ ಮೇಲೆ ನಿಮ್ಮ ಎಡಗಡೆ ಬಗ್ಗೆ ನೇರ ಉಸಿರು ಬಿಟ್ಟ ಬಲಕ್ಕೆ ಉಸಿರಾಟ ಮಾಡಿ.
ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡ್ತಾ ಎಡಕ್ಕೆ ನೇರ, ಕೈಯಲ್ಲಿ ನಿಧಾನವಾಗಿ. ಕಷ್ಟ ಆಯ್ತಾ ಇದು? ಇಲ್ಲ ಆರಾಮ್. ಈಗ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಾಡ್ಬೋದು ಇವರೆಲ್ಲ ಈಸಿಯಾಗಿ, ಅದಕ್ಕೆ ಮಾಡಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ಕುತ್ತಿಗೆ ಏನಿದೆ ನಿಧಾನ ತಿರುಗಿಸ್ಬೇಕು, ಫಾಸ್ಟ್ ತಿರುಗಿಸ್ಬಾರ್ದು. ನಿಧಾನವಾಗಿ 360 ಡಿಗ್ರಿ ತಿರುಗಿಸಿ ನೋಡೋಣ. ಕುತ್ತಿಗೆ ತಿರುಗಿಸಿ ನಿಧಾನವಾಗಿ, ಸ್ಲೋ ಆಗಿ ತಿರುಗಿಸಿ. ಉಸಿರಾಟದ ಜೊತೆಗೆ ಮಾಡ್ಕೊಳ್ಳಿ. ಗುಡ್, ವೆರಿ ಗುಡ್. ನಿಧಾನವಾಗಿ ಉಸಿರಾಟದ ಜೊತೆಗೆ ಮಾಡಿ, ಅಂದ್ರೆ ಮಾತ್ರ ನಿಮಗೆ ಪರಿಣಾಮ. ಗುಡ್, ವೆರಿ ಗುಡ್. ರಿವರ್ಸ್ ಉಲ್ಟಾ ಮಾಡಿ, ಅದನ್ನೇ ಉಲ್ಟಾ ತಿರುಗಿಸ್ಬೇಕು. ಎಡದಿಂದ ಬಲಕ್ಕೆ ಮಾಡಿದ್ರೆ ಬಲದಿಂದ ಎಡಕ್ಕೆ ಮಾಡಿ. ಓಕೆ, ನಿಲ್ಲಿಸಿ. ಕೆಳಗೆ ಮೇಲೆ ಮಾಡಿ. ಉಸಿರು ಬಿಡ್ತಾ ಕೆಳಗಡೆ, ಉಸಿರು ತೆಗೆದುಕೊಳ್ತಾ ಮೇಲೆ. ಓಕೆ, ಎಲ್ಲರೂ ಒಟ್ಟಿಗೆ ಮಾಡಿ. ಡೌನ್, ಬ್ರೀತ್ ಔಟ್, ಅಪ್, ಡೌನ್, ಕೆಳಗಡೆ ಮೇಲೆ, ಒಟ್ಟಿಗೆ ಮಾಡಿ. ಕೆಳಗೆ ಮೇಲೆ, ಕೆಳಗೆ ಮೇಲೆ, ಕೆಳಗೆ. ಓಕೆ, ಕುತ್ತಿಗೆ ನಿಧಾನವಾಗಿ ಸ್ವಲ್ಪ ಎಡಕ್ಕೆ ಬಲಕ್ಕೆ ಮಾಡಿ, ಸ್ಲೋವಾಗಿ ಎಡಕ್ಕೆ ಬಲಕ್ಕೆ ಮಾಡಿ, ಲೈಟ್ ಮಾಡಿ, ಲೆಫ್ಟ್ ಮಾಡಿ. ಸರಿ, ಬಿಡಿ. ಸಾಕು. ನೋವಾಯ್ತಾ? ಇಲ್ಲಲ್ಲ? ಹಾಂ. ಮಕ್ಕಳೇ ಅಂತ ಕರಿತೇನೆ ನಾನು, ನೀವು ಓ ಅಂತ ಹೇಳಬೇಕು. ಹೇಳ್ತೀರಿ? ಹಾಂ, ಮಕ್ಕಳೇ. ಕೆಲವು ಜನಕ್ಕೆ ಭಾರಿ ಡೌಟ್ ಆಗ್ತಾ ಉಂಟು, ನಾವು ಮಕ್ಕಳ ಅಂತ. ಪರವಾಗಿಲ್ಲ. ಯಾವಾಗ ಈ 50-60 ವರ್ಷ ಆಗ್ತದಲ್ಲ, ನೀವೇನಾಗ್ಬೇಕು ಹೇಳಿ? ನೀವು ದೊಡ್ಡವರಾಗ ಪ್ರಯತ್ನ ಪಟ್ಟರೆ ಬಿ ಪಿ ಬರ್ತದೆ. ಅತ್ತೆ ಆಗೋ ಪ್ರಯತ್ನ ಪಟ್ಟು ಕೀ ನಿಮ್ಮ ಹತ್ರ ಇಟ್ಕೊಂಡ್ರೆ ಬಿ ಪಿ ಬರ್ತದೆ. ಗೊತ್ತಾಯ್ತಲ್ಲ? ಅದಕ್ಕೆ ಕೊಟ್ಟು ಬಿಡಬೇಕು, ಆರಾಮಾಗಿರ್ಬೇಕು. ಅದಕ್ಕೆ ಬಾಲ್ಯ ವಾಪಸ್ ಬರಲಿಕ್ಕೆ ನಮಗೆ ವೃದ್ಧಾಪ್ಯ ಬರೋದಂತೆ. ಅದಕ್ಕೆ ವೃದ್ಧಾಪ್ಯದಲ್ಲಿ ಹೇಗೆ ಕಳಿಬೇಕು ನಾವು? ಚೆನ್ನಾಗಿ ಊಟ ಮಾಡಬೇಕು, ಸೊಸೆ ತಂದು ಕೊಡ್ತಾಳೆ, ಆಮೇಲೆ ಆರಾಮಾಗಿ ಮಾಡ್ಕೊಳ್ಬೇಕು. ನೀವು ತಲೆ ಕೆಡಿಸ್ಕೊಂಡ್ರೆ ಬೇಕಿದೆ. ಅದಕ್ಕೆ ತಲೆ ಏನು ಮಾಡೋದು? ಕೆಡಿಸ್ಕೊಂಡು. ಓಕೆ, ರೈಟ್. ಕೈನ ತಪ್ಪು ಮಾಡಿ ಮಾಡೋಣ. ಅಲ್ಲೇ ಸ್ವಲ್ಪ ಹಿಂದೆ ಉಸಿರಾಟ ಮಾಡಿ, ಉಸಿರು ತಗೊಳ್ಳಿ, ಬಿಡಿ, ತಗೊಳ್ಳಿ. ಕೈಯಲ್ಲೇ ಇದೆ. ಹಾಂ, ಸ್ವಲ್ಪ ಹಸ್ತ ಮೇಲೆ ಮುಖ ಮಾಡಿ. ವೆರಿ ಗುಡ್. ಹಾಂ, ನಿಧಾನ ನಮಸ್ಕಾರ. ಕೈ ನಮಸ್ಕಾರ ಮಾಡಿ. ಆ ಹೆಬ್ಬೆರಳನ್ನು ಸ್ವಲ್ಪ ಲಾಕ್ ಮಾಡಿ, ಕೈಯ ಮೇಲೆ. ವೆರಿ ಗುಡ್. ಹಾಂ, ಚೆನ್ನಾಗಿ ಮಾಡಿ. ಈಗ ಒಂದ್ಸರಿ ಓಂಕಾರ ಹೇಳಿದ್ರೆ ನಾನು ಹೇಳ್ಕೊಟ್ಟ ಮೇಲೆ ಈಗ ಹೇಳಿ, ನೀವು ಹೇಳಿ. ಹಾಂ, ಒಟ್ಟಿಗೆ ಒಂದ್ಸರಿ. ಹಾಂ, ಗುಡ್, ವೆರಿ ಗುಡ್. ಕೈಯಿಂದ ನಿಧಾನ ಕುತ್ಕೊಳ್ಳಿ. ಹಸ್ತ ಮುಖ ಬಿಡಿ, ಆರಾಮಿಸಿ. ಓಕೆ, ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಆ ಕುರ್ಚಿ ಕೈ ಇದಾವಲ್ಲ, ಅವ್ನು ಹಿಡ್ಕೊಳ್ಳಿ. ಹಿಡ್ಕೊಂಡ್ರೆ ಹಾಂ. ಈಗ ಬಲಗಾಲ ಎತ್ತಿ ಒಂದ್ಸರಿ ಬಿಡಿ ನೋಡೋಣ. ಬಲಗಾಲ ಎತ್ತಿ ಬಿಡಿ, ಬಲಗಾಲಕ್ಕೆ ಮಾತ್ರ ಎತ್ತಿ ಬಿಡಬೇಕು. ಹಾಂ, ಇಲ್ಲಿದೆಯಲ್ಲ, ಕಾಲಿಗೆ ಎಕ್ಸರ್ಸೈಸ್ ಅಷ್ಟೇ. ಏನು? 1 2 1 2 1 ಸೌಂಡ್. ಹಾಂ, ಗುಡ್ ಗುಡ್. ಹಾಂ, ಪಾದ ಪೂರ್ತಿ ಬರಬೇಕು. ಹಾಂ, 1 2 1 2 1 2 1 2 1 2 ಸಾಕು, ನಿಲ್ಲಿಸಿ. ಈಗ ಉಸಿರು ಏನು ಮಾಡಬೇಕು? ಈ ಕಾಲು ಪಾದ ಒಳಗೆ ಹಾಕ್ತೀರಿ, ಉಸಿರು ಬಿಡಬೇಕು. ನಿಮಗೆ ಪ್ರಾಣ ಅಲ್ಟಿಮೇಟ್. ನಿಮಗೆ ವಯಸ್ಸಾಗಿದ್ರೆ ಈ ರೀತಿಯಾಗಿ ಹೇಳ್ಬೇಕು. ನೋಡ್ಕೊಳ್ಳಿ, ಫಸ್ಟ್ ಮಾಡಿ ನೋಡ್ಕೊಳ್ಳಿ. ಆಯ್ತಿಲ್ಲ? ಹಾಂ, ಈಗೇನಿದೆ ತಗೊಂಡ್ಮೇಲೆ ಉಸಿರು ತಗೊಂಡಿದ್ದಲ್ಲ, ಪಾದ ಯಾವಾಗ ಸ್ಪರ್ಶ ಮಾಡ್ತೀರಿ, ಉಸಿರು ಹೊರಗಡೆ ಹಾಕ್ಬೇಕು. ಗೊತ್ತಾಯ್ತಲ್ಲ? ಮಾಡಿ. ಇವತ್ತು ಮನೆಗೆ ಹೋದ್ಮೇಲೆ ಇದೆ ಮಾಡಿ ನೋಡೋಣ. ಉಸಿರು ಬಿಡಬೇಕು. ಉಸಿರು ತಗೊಂಡು ಪಾದದಲ್ಲಿ ಸ್ಪರ್ಶ ಆದಾಗ ಉಸಿರು ಬರಬೇಕು. ನೋಡಿ, ವೆರಿ ಗುಡ್.
ಓಕೆ ಮಕ್ಕಳೇ ಮರಿಬಾರದಿಲ್ಲ. ಈಗ ಪಟ 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 ಈ ಮಕ್ಕಳು ಓದಾಡ್ತಾರೆ ಸಿಟ್ಟು ಬಂದಾಗ ಆ ರೀತಿಯಾಗಿ ಜೋಳ ಒಂದ್ಸರಿ ಉಸಿರು ತಗೊಂಡು ಪಟ 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 30 ಸೆಕೆಂಡ್ ಮಾಡು. ರೆಡಿಯಾ? ಆಗದಿಂದ ಆಗ್ತದೆ. ರೆಡಿ ಉಸಿರು ತಗೊಳ್ಳಿ. ರೆಡಿ ಸ್ಟಾರ್ಟ್. ಪಟ 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 ಕಾಲು ಕಾಲು ಮಾಡಬೇಕು. ಕಾಲು ವೆರಿ ಗುಡ್. ಉಸಿರಾಟ ಮಾಡಬೇಕು. ವೆರಿ ಗುಡ್. ಪಾದ ಸ್ವಲ್ಪ ನಿಮಗೆ ಬಿ.ಪಿ ಇದ್ದವರಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ಪಾದ ಸ್ವಲ್ಪ ಚಟಪಟ ಆಗಬೇಕು. ಗುಡ್. ವೆರಿ ಗುಡ್. ಸೂಪರ್. ವೆರಿ ಗುಡ್. ಹಾಂ ವೆರಿ ಗುಡ್. ಸಾಕು ನಿಲ್ಲಿಸಿ. ಬೆನ್ನು ಹೊರಗೆ ಕೊಡಿ ಆರಾಮ. ವೆರಿ ಗುಡ್. ಹಾಂ ಚಪ್ಪಾಳೆ ಹಾಕಿದ್ರೆ ಒಟ್ಟಿಗೆ ನನ್ನ ಜೊತೆ ನನ್ನ ಒಟ್ಟಿಗೆ ರೆಡಿ? ಹಾಂ ಮಕ್ಕಳೇ ಮಾಡಿದ್ರಿ ತಪ್ಪಾಗಿ ಒಟ್ಟಿಗೆ ಮಾಡೋಣ ಆಯ್ತಾ? ಮಾಡ್ತೀನಿ ತಪ್ಪ ಮಕ್ಕಳು ತಪ್ಪೇ ಮಾಡ್ತಾರೆ. ಈ ಚಪ್ಪಾಳೆ ಹೇಳೋದ್ರಿಂದ ಒಂದು 3 ಲಾಭಗಳಿವೆ. ಎಷ್ಟು? ಒಂದನೇದು ನಿಮ್ಮ ಅಕ್ಕಪಕ್ಕ ಸೊಳ್ಳೆಗಳು ಬಂದರೆ, ಎರಡನೇದು ಯಾರು ನಿದ್ದೆ ಮಾಡ್ತಿದ್ರೆ, ಮೂರನೇದು ರಕ್ತ ಸಂಚಾರ ಚೆನ್ನಾಗಿ ಬರ್ತಾ ಇದ್ದಲ್ಲ. ಈಗ ಖುಷಿ ಆಯ್ತು ಬೇಕಾಯ್ತು. ವೆರಿ ಗುಡ್. ಹಿಂಗೆ ಖುಷಿಯಾಗಿರ್ಬೇಕು. ವೆರಿ ಸಿಂಪಲ್. ಅದಕ್ಕೆ ಚಪ್ಪಾಳೆ ಅಂತಂದ್ರೆ ಹಿಂಗಿಂಗ್ ಮಾಡಬಾರ್ದು. ಈ ಯೋಗದ ಚಪ್ಪಾಳೆ ಅಂದರೆ ನಿಮ್ಮ ಎಲ್ಲ ಬೆಳೆಗಳಿಂದ ಇದು ಉಸಿರು ತಗೊಳ್ಳಿ. ಈಗ ಬಡಿ ತಗೊಳ್ಳಿ. ಬಡಿ ತಗೊಳ್ಳಿ. ಬಡಿ ತಗೊಳ್ಳಿ. ಬೆಳಿ. ಕ್ಲೋಸ್ ಯುವರ್ ಐಸ್. 1 ನಿಮಿಷ ಮಾಡಿ. ಆರಾಮ್ಸೆ ಕೂತ್ಕೊಳ್ಳಿ. ಉಸಿರಾಟದ ಕಡೆ ಗಮನ ಕೊಡೋಣ. ಏನೇನು ಆಕ್ಟಿವಿಟಿ ಮಾಡಿದ್ವಿ ಒಂದ್ಸರಿ ನೆನಪು ಮಾಡಿ. ಫಸ್ಟಿಂದ ಇಲ್ಲಿವರೆಗೂ ನಾವು ಏನೇನು ಆಕ್ಟಿವಿಟಿ ಮಾಡಿದ್ವಿ ದೀರ್ಘವಾಗಿ ಸುತ್ತಬೇಕು. ದೀರ್ಘವಾಗಿ ಬಿಡಬೇಕು. ಶರೀರ ಹಾಯಾಗಬೇಡಿ. ಏನಾಗೋದಿಲ್ಲ. ಓಕೆ. ಕೈಗಳನ್ನು ಮುಚ್ಕೊಳ್ಳೋಣ. ಮುಖವನ್ನು ಪ್ರೆಸ್ ಮಾಡ್ಕೊಂಡಿರ್ತಾರೆ. ನಿಧಾನವಾಗಿ ಹಸ್ತಗಳನ್ನು ನೋಡ್ತಾ ಕಾಣ್ತೇವೆ. ಓಕೆ ಸರಿ. ಮಕ್ಕಳೇ ಡೈಲಿ ವಾಕಿಂಗ್ ಮಾಡೋರು ಯಾರಿದ್ರಿ? ವಾಕಿಂಗ್ ಮಾಡೋರು ಡೈಲಿ? ಓಕೆ ವೆರಿ ಗುಡ್. ಸೂಪರ್. ಜಾಗಿಂಗ್ ಮಾಡೋರು ಯಾರಿಲ್ಲ ಅನ್ಕೊಳ್ತೀವಿ. ಆಟ ಆಡೋರು ಡೈಲಿ ಆಟ ಆಡೋದು ಏನಾದ್ರು ಆಟ. ಹೊಡೆದಾಟ ಬಡದಾಟ ಅಲ್ಲ, ಕಿತ್ತಾಟ ಅಲ್ಲ, ಮೊಮ್ಮಕ್ಕಳ ಜೊತೆಗೆ ಆಟ ಆಡೋದು ಇದಿಲ್ಲ. ಆಡ್ಬೇಕು. ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಮೊಮ್ಮಕ್ಕಳು ಇದ್ದಾಗ ಅಜ್ಜಿ ಬಾ ಅಜ್ಜಿ ಆಟ ಆಡೋದಲ್ಲ, ಆಡ್ಕೊ ನಾನು ನೋಡ್ತೀನಿ ಅಂತ ಹೇಳ್ಬೇಕು. ಮಕ್ಕಳ ಜೊತೆ ಏನು ಮಾಡಬೇಕು? 10 ನಿಮಿಷ ಆಟ ಆಡೋದು. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಮಕ್ಕಳ ಜೊತೆ ಆಟ ಆಡೋದ್ರಿಂದ ಏನಾಗ್ತೇವೆ? ನಾವು ಮಕ್ಕಳ. ಗೊತ್ತಾಯ್ತಲ್ಲ? ಅದಕ್ಕೆ ಸ್ವರ್ಗದಲ್ಲಿ ಇರಲಿಕ್ಕೆ ಅವಕಾಶ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರೆ ದೇವರು, ಟೀಚರ್ಸ್ಗಳಿಗೆ. ಯಾಕೆ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ. ನೀವು ಹೇಳಿ ಒಂದಿಷ್ಟು ಅಂಗಡಿಗೆ ಹೋಗ್ಬಾರ್ದು ಬರಲ್ಲ ಅಂತ. ನಮ್ಮ ಸ್ಕೂಲಲ್ಲಿ ಒಂದಷ್ಟು ತಗೊಂಡು ಒಬ್ಬರಿಗೆ ಹೇಳಿದ್ರೆ 10 ಮಕ್ಕಳು ಓಡೋಗ್ತವೆ. ಗೊತ್ತಾಯ್ತಲ್ಲ? ಅದಕ್ಕೆ ಮಕ್ಕಳ ಮನಸ್ಸು ಏನಿರ್ತದೆ ಬಹಳ ಕ್ಲೀನ್ ಆಗಿದೆ. ಕರೆಕ್ಟ್ ಹೌದಲ್ವಾ?
ಅದಕ್ಕೆ ಆ ಮಕ್ಕಳ ಮನಸ್ಸನ್ನು ಕೂಡ ನಮ್ಮ ಮನೆ ಮಕ್ಕಳಿದಾವಲ್ಲ ಅವರನ್ನು ಹೇಗೆ ಬೆಳೆಸಬೇಕು? ಪಾಸಿಟಿವ್ ನೆಗೆಟಿವ್ ಭಾಳ ಇರ್ತದೆ ಮನೆಗೆ, ಕರೆಕ್ಟಾ? ಅದಕ್ಕೆ ಯಾವಾಗಲೂ ನಾವು ಅದನ್ನು ಯೋಚನೆ ಮಾಡ್ತೇವೆ. ಅದಕ್ಕೆ ಒಂದು ತಾಯಿ ಮಗುನ ಹಿಮಾಲಯ ಪರ್ವತ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಏನು ತೋರಿಸ್ಲಿಕ್ಕೆ? ಚಿಕ್ಕ ಮಗು, ಅದಕ್ಕೂ ಗೊತ್ತಿಲ್ಲ ಏನಂತ ಹೇಳಿ. ಆ ಹಿಮಾಲಯ ಪರ್ವತವನ್ನು ತೋರಿಸಿದಾಗ ಆ ಮಗು ಭಾರಿ ಖುಷಿಯಾಗುತ್ತೆ ಆ ಹಿಮಾಲಯ ಪರ್ವತ ನೋಡಿ. ಅದಕ್ಕೆ ತಾಯಿ ಹೇಳ್ತಂತೆ, ಅಮ್ಮ ಅಮ್ಮ ಹಿಮಾಲಯ ಪರ್ವತನ ನಮ್ಮ ಮನೆಗೆ ತಗೊಂಡು ಹೋಗಿ. ಏನಂತ? ಏನ? ಅದಕ್ಕೆ ಗೊತ್ತಿಲ್ಲ ತಗೊಂಡು ಹೋಗೋಕ್ಕಾಗ್ತದೆ ಅಂತ ಹೇಳಿ ತಾಯಿ ಹೇಳಿದೆ. ಈಗ ಸಾಮಾನ್ಯ ತಾಯಿ ಆಗಿದ್ರೆ ಆ ತಾಯಿ ಉತ್ತರ ಏನಿರುತ್ತೆ ಗೊತ್ತಾ? ನಿಮ್ಮ ಅಪ್ಪ ಬರೋ ತೊಗೊಂಬರ್ತಲ್ಲ ಬಾ ಅಂತ ಕರ್ಕೊಂಡು ಸರ್ ನಾವು ಏನು ಮಕ್ಕಳ ಕಡೆ ಹೇಳ್ತೀವಿ, ನಿಮ್ಮ ಅಪ್ಪ ಬರೋ ತೊಗೊಂಬರ್ತಲ್ಲ ಬಾ ಅಂತ ಕರ್ಕೊಂಡ್ಬಂದ್ರೆ ಸಂಜೆ ಆ ಮಗು ಬಾಗಿಲಲ್ಲಿ ಕಾಯ್ತಿರುತ್ತೆ. ಯಾರನ್ನ? ಯಾಕೆ? ಹಿಮಾಲಯ ಪರ್ವತ ಬರ್ತಾನೆ ಅಂತ. ಅದು ಬಾಗಿಲಿಗೆ ಬಂದ್ಬಿಟ್ಟೆ ಅಪ್ಪ ಹಿಮಾಲಯ ಪರ್ವತ ಹೇಳಿ ಅಂತ ಹೋಗ್ತಾ ಇರ್ತಾರೆ. ಓಕೆ, ಇದು ನಿಮಗೆ ಜೋಕ್ ಆಗ್ತಾಯಿದೆ. ಆದರೆ ಒಳಗಡೆ ಏನಾಗ್ತದೆ, ಹಾಗಿದ್ರೆ ಅಪ್ಪ ಹಿಮಾಲಯ ಪರ್ವತ ತಗೊಂಡು ಬಂದಿಲ್ಲ ಅಂದರೆ ಮಗು ಯೋಚನೆ ಮಾಡುತ್ತೆ, ನನ್ನ ತಾಯಿ ಏನು ಹೇಳಿದ್ರು ಅಲ್ಲ. ಇದನ್ನು ಕೂಡ ಗಮನಿಸ್ಕೋಬೇಕು. ಅದಕ್ಕೆ ಆ ತಾಯಿ ಅಂತ ಆಗಿದ್ದಾರೆ. ಯಾರು? ಹಿಮಾಲಯ ಪರ್ವತ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಆ ತಾಯಿ ಹೇಳಿದಂತೆ, ನೋಡಪ್ಪ ಅದಕ್ಕೆ ಟೆಕ್ನಿಕಲ್ ಆಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಲ್ಲ. ಅದಕ್ಕೆ ಅವ್ನು ಹೇಳಿದಂತೆ, ಹಿಮಾಲಯ ಪರ್ವತ ನಾವು ಮನೆಗೆ ತೊಗೊಂಡು ಹೋಗ್ಬೋದಿತ್ತು. ಅದೇನಪ್ಪ ಅಂದರೆ ನಿನ್ನೆ ಬಂದಿದ್ರಲ್ಲ ಇದು ನೋಡೋಕ್ಕೆ, ಅವ್ರು ತೊಗೊಂಡು ಹೋಗ್ಬಿಟ್ಟಿದ್ರು, ನಾವು ನೋಡ್ತಿದ್ವಾ? ಇಲ್ಲ, ನಾಳೆ ಬಂದವ್ರಿಗೆ ಇದು ನೋಡೋಕೆ ಸಿಗ್ಬೇಕಲ್ಲ. ಅದಕ್ಕೆ ನಿನಗೆ ಯಾವಾಗ ನೋಡ್ಬೇಕಂತಂದು ಹೇಳು, ನಾನು ಕರ್ಕೊಂಡು ಬರ್ತೀನಿ. ಅದಕ್ಕೆ ನಾವು ಉತ್ತರ ಮಕ್ಕಳು ಪ್ರಶ್ನೆ ಕೇಳಿದಾಗ ಅವ್ರ ಮನಸ್ಸಿಗೆ ತಿಳಿಯೋ ರೀತಿ ಒಂದು ಉತ್ತರ ಹೇಳುವ ವ್ಯವಸ್ಥೆ ಯಾರಿರ್ತದೆ? ಪೇರೆಂಟ್ ಇರ್ತದೆ. ಗೊತ್ತಾಯ್ತಲ್ಲ? ಅದಕ್ಕೆ ಈ ತುಮಕೂರು ಹತ್ರ ಸಿದ್ದರ ಬೆಟ್ಟ ಅಂತ ಇದೆ, ಕೇಳಿದ್ರೆ ನೀವು? ಆ ಸಿದ್ದರ ಬೆಟ್ಟದ ಹತ್ರ ನಾನು ಮಕ್ಕಳಿಗೆ ಶಿಬಿರ ಮಾಡ್ತಾ ಇದ್ದೆ. ತುಂಬ ಪ್ರತಿ ವರ್ಷ ಮಕ್ಕಳ ಶಿಬಿರ ಮಾಡುವಾಗ ದಿನ ಬೆಟ್ಟದ ಮೇಲೆ ಹತ್ತಿ ಕೆಳಗಡೆ ಇಳಿಸಿ ಕರ್ಕೊಂಡೆಲ್ಲ ಬರುವಾಗ ದಿನ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಒಂದು ಕ್ವಶನ್ ಕೇಳ್ತಿದ್ದೆ. ಒಂದಿನ ಬೆಟ್ಟ ಇಳಿದು ಬರುವಾಗ 2ನೇ ಕ್ಲಾಸ್ ಮಗು ನನ್ನ ಕೈ ಹಿಡ್ಕೊಂಡು ಬರ್ತಾ ಇದ್ದೆ, ಐಶ್ವರ್ಯ ಅಂತ ಅವಳಿಗೆ ಹೆಸರು. ಅವ್ರು ಹೇಳಿದ್ರು, ಸರ್ ನೀವು ದಿನ ಪ್ರಶ್ನೆ ಕೇಳ್ತಿಲ್ಲ, ನಾನು ಇನ್ನೊಂದು ಪ್ರಶ್ನೆ ಕೇಳ ಅಂತ. ಎಷ್ಟನೇ ಕ್ಲಾಸ್ ಹುಡುಗಿರು? ಕೇಳಪ್ಪ. ಮತ್ತೆ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ? ಇರಬೇಕಪ್ಪ ಒಂದು 150 ಕೋಟಿ ಜನ ಇರ್ಬೋದು. ಮತ್ತು ಅವ್ರು ಬೆಳಗ್ಗೆ ಕೂಡ ಟೀ, ಹಾಲು, ಕಾಫಿ, ಬೋರ್ಮಿಟ್ ಎಲ್ಲ ಕುಡಿತಾರಲ್ಲ, ಯಾಕೆ ಕುಡಿತಾರೆ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ರೆ ಅವರು ಹವ್ಯಾಸ ಮಾಡಿಕೊಡ್ತಾರೆ, ಅದು ಕುಡಿತಾರೆ. ಅದಕ್ಕೆ ಸರ್ ನಿಮ್ಗೇನು ಗೊತ್ತೇ ಇಲ್ಲ ಅಂತ. ಅದಕ್ಕೆ ಮತ್ತಿನ್ನೇನು ಇರಬೇಕು, ಅದು ಕಾಗೆ ಆಗ್ಬೇಕಾದ್ರೆ ಅದು ಕುಡಿತಾರೆ ಅಂತ. ನಿಮ್ಗೇನು ಗೊತ್ತಿಲ್ಲ ಸರ್ ಅದು, ನಾನು ಏನು ಹೇಳಿದ್ರು ಗೊತ್ತಿಲ್ಲ ಅಂತಾಳೆ. ಕೊನೆಗೆ ನಾನು ಕೇಳಿದ್ರೆ ಸರಿ ಕಣಪ್ಪ ನೀನೇ ಹೇಳು ಅಂತೆ. ಅದಕ್ಕೆ ಅವಳಿಗೆ ಹೇಳಿದ್ರು 2ನೇ ಕ್ಲಾಸ್ ಮಗು, ಸರ್ ಅವರೆಲ್ಲ ಬೆಳಿಗ್ಗೆ ಟೀ, ಕಾಫಿ, ಹಾಲು, ಬೋರ್ಮಿಟ, ನೀರು ಯಾಕೆ ಕುಡಿತಾರೆ ಅಂದರೆ ಅವ್ರು ತಿನ್ನಕ್ಕಾಗೋದಿಲ್ಲ ಸರ್, ತಿನ್ನಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ? ಈಗ ಅವಳಿಗೆ ಏನು ಪ್ರಯೋಜನ ಏನು ಅಂದರೆ ಕಲಿಕೆ ಅನ್ನೋದು ಮಕ್ಕಳಿಂದಲೂ ಕಲಿಲಿಕ್ಕಿದೆ. ನಾವು ಬರೀ ದೊಡ್ಡವರಿಂದ ಕಲಿಲಿಕ್ಕಿಲ್ಲ. ಕರೆಕ್ಟ್ ಅಲ್ಲಂದರೆ ಇದಕ್ಕೆ ನಮ್ಮ ಮನೆಗಿರೋ ಮಕ್ಕಳು ಭಾಳ ಬುದ್ಧಿವಂತಿದ್ದಾವೆ. ಅಂದರೆ ಅದನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗುವ ರೀತಿಗಳೇನಿದೆ ಅದನ್ನು ಬರುತ್ತೆ. ಅದಕ್ಕೆ ಇಂಥ ಯೋಗ ಸಂಸ್ಥೆಗಳು, ಇಂಥ ಕ್ಲಾಸ್ಗಳು ನಿಮ್ಗೆ ಅವಾಗ ಆಗ್ತಾ ಇದೆ, ಬರ್ತಾ ಇದೆ. ಹಾಗಾಗಿ ಈ ಯೋಗ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಅಕ್ಕವರು ನಮ್ಮನ್ನು ಇಲ್ಲಿ ಆಹ್ವಾನ ನೀಡಿ ನಿಮಗೆಲ್ಲ ತರಗತಿಗಳು ಥರ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶಕ್ಕಾಗಿ ಅವ್ರಿಗೂ ಅನಿಸುತ್ತಾ ಇಲಾಖೆ ಪರವಾಗಿ ಇವತ್ತು ಜಿಲ್ಲಾಡಳಿತ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ. ನನಗೂ ಅವಕಾಶ ಕೊಟ್ಟಿದ್ದೆ. ನನ್ನ ಮಾತನ್ನು ನೀವು 15 ನಿಮಿಷ ವೇಸ್ಟ್ ಮಾಡಿ ಪಾಪ ಬೈಕೊಂಡು ಮಾಡ್ಬೋದು ಎಲ್ಲರೂ.